ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದ ಪಾಲಿಗೆ ಪಾಕಿಸ್ತಾನಕ್ಕಿಂತ ಭಯಾನಕವಾದ ಶತ್ರುವಾಗಿ ಬಾಂಗ್ಲಾ ತಯಾರಾಗ್ತಾ ಇದೆಯಾ? ಅದರಲ್ಲೂ ಇತ್ತೀಚೆಗೆ ಅಲ್ಲಿ ನೋಬಲ್ ಯೂನಸ್ ಸರ್ಕಾರ ಬಂದ ನಂತರ ಈ ಸಮಸ್ಯೆ ಹೆಚ್ಚಾಗ್ತಾ ಹೋಗ್ತಾ ಇದೆಯಾ ಅನ್ನೋ ಅನುಮಾನಗಳು ಸಾಕಷ್ಟು ಜನರಲ್ಲಿ ಮೂಡ್ತಾ ಇವೆ. ಆದರೆ ಬಾಂಗ್ಲಾ ಅನ್ನೋದು ಭಾರತದ ಪಾಲಿನ ಮಗ್ಗಲ ಮುಳ್ಳಾಗ್ತಾ ಇರೋದು ಇವತ್ತೇನಲ್ಲ, ಅದಾಗಿ ಸಾಕಷ್ಟು ವರ್ಷಗಳೇ ಕಳೆದು ಹೋಗಿವೆ. ಅಲ್ಲಿನ ಮತಾಂಧರನ್ನ ಬಳಸಿಕೊಂಡು ಭಾರತದಲ್ಲಿ ನಾನಾ ಭಯೋತ್ಪಾದಕ ಕೃತ್ಯಗಳನ್ನು ಮಾಡಿಸೋದಕ್ಕೆ ಪಾಕಿಸ್ತಾನದ ISI ಸೇರಿದ ಹಾಗೆ ಅಲ್ಲಿನ ಸಾಕಷ್ಟು ಉಗ್ರ ಸಂಘಟನೆಗಳು ತಯಾರಿಯನ್ನೂ ಮಾಡಿಕೊಂಡಿವೆ. ಅಕ್ರಮವಾಗಿ ಬಾಂಗ್ಲಾದೇಶೀಯರನ್ನ ಭಾರತಕ್ಕೆ ಕಳುಹಿಸುವ ಕೆಲಸ ಸಾಕಷ್ಟು ವರ್ಷಗಳಿಂದ ನಡೀತಾ ಬರ್ತಾ ಇದೆ. ಅವರ ಮೂಲಕ ಇಲ್ಲಿನ ಮತಾಂಧರ ತಲೆಗೆ ಮತ್ತಷ್ಟು ಹುಳ ಬಿಟ್ಟು ಅವರನ್ನ ಸ್ಲೀಪರ್ ಸೆಲ್ಗಳಾಗಿ ಬದಲಾಯಿಸುವ ಕೆಲಸ ಕೂಡ ಆರಂಭ ಆಗಿದೆ. ಹೀಗೊಂದು ಕಡೆ ಪಾಕಿಗಳು ಹಾಗೂ ಬಾಂಗ್ಲಾದೇಶೀಯರು ಭಾರತವನ್ನ ಹುಳುಗಳ ತರ ಕೊರೆಯೋ ಪ್ರಯತ್ನವನ್ನು ಮಾಡ್ತಾ ಇದ್ರೆ, ನಮ್ಮ ಗುಪ್ತಚರ ಇಲಾಖೆ ಹಾಗೂ ಪೊಲೀಸರು ಅಂಥ ಹುಳುಗಳನ್ನ ಹೆಕ್ಕಿ ತೆಗೆಯೋ ಕೆಲಸನ ಆಗಾಗ ಮಾಡ್ತಾ ಇರ್ತಾರೆ. ಈಗ ಅಂಥದ್ದೇ ಒಂದು ಕಾರ್ಯಾಚರಣೆ ನಡೆದಿದೆ. ಅಸ್ಸಾಂ, ಕೇರಳ ಹಾಗೂ ಪಶ್ಚಿಮ ಬಂಗಾಳಗಳಲ್ಲಿ ಒಟ್ಟು 10 ಉಗ್ರರನ್ನ ಬಂಧಿಸಲಾಗಿದೆ. ಅದರಲ್ಲೂ ಕೇರಳದ ಕಾಸರಗೋಡಲ್ಲಿ ಬಂಧಿತನಾಗಿರೋ ಉಗ್ರ ಇದನ್ನಲ್ಲ, ಅವನ ಕಥೆ ಭಯಾನಕವಾಗಿದೆ. ಹಾಗಾದ್ರೆ ಏನಿದು ಬಾಂಗ್ಲಾದೇಶಿ ಉಗ್ರರ ಕಥೆ? ಅವರು ಇಲ್ಲಿ ಹೇಗೆ ನೆಟ್ವರ್ಕ್ ಅನ್ನ ಬೆಳೆಸ್ಕೋತಾ ಇದ್ರು, ಭಾರತದಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಮಾಡೋದಕ್ಕೆ ಇವರು ಆಯ್ಕೆ ಮಾಡಿಕೊಂಡಿದ್ದ ರಾಜ್ಯಗಳು ಯಾವುವು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಅದು ಡಿಸೆಂಬರ್ 17 ಹಾಗೂ 18ನೇ ತಾರೀಕು ಅಸ್ಸಾಂನ ಭಯೋತ್ಪಾದಕ ನಿಗ್ರಹ ದಳ ಆಪರೇಷನ್ ಪ್ರಘಾತ್ ಅನ್ನ ಆರಂಭ ಮಾಡಿತ್ತು. ಅವರು ದೇಶದ ನಾನಾ ಕಡೆಗಳಲ್ಲಿ ಅವಿತು ಕೂತಿದ್ದ ಭಯೋತ್ಪಾದಕರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ಅವರನ್ನ ಹೆಕ್ಕಿ ಅರೆಸ್ಟ್ ಮಾಡೋದಕ್ಕೆ ಮುಂದಾಗಿತ್ತು. ಅದರ ಭಾಗವಾಗಿ ಅಸ್ಸಾಂನ ಸಾಕಷ್ಟು ಕಡೆಗಳಲ್ಲಿ, ಪಶ್ಚಿಮ ಬಂಗಾಳದಲ್ಲಿ ಹಾಗೂ ದಕ್ಷಿಣದ ಕೇರಳದಲ್ಲಿ ಕೂಡ ಒಂದಷ್ಟು ಕಾರ್ಯಾಚರಣೆಗಳಾದವು. ಅದರ ಜೊತೆಗೆ ಇಲ್ಲಿ ಅಸ್ಸಾಂನ ಪೊಲೀಸರಿಗೆ ಪಶ್ಚಿಮ ಬಂಗಾಳ ಹಾಗೂ ಕೇರಳದ ಪೊಲೀಸರು ಕೂಡ ಅಗತ್ಯ ನೆರವನ್ನು ಕೊಟ್ಟರು. ಅಲ್ಲಿಂದ ಶುರುವಾಗಿದ್ದೆ ಉಗ್ರರ ಹುಡುಕಾಟದ ಕಾರ್ಯಾಚರಣೆ. ಗೆಳೆಯರೆ, ಅಸ್ಸಾಂನ ಸ್ಪೆಷಲ್ ಫೋರ್ಸ್ಗೆ ಸಿಕ್ಕಿದ್ದ ಮಾಹಿತಿಯಂತೆ ಒಂದಷ್ಟು ಬಾಂಗ್ಲಾದೇಶಿ ಉಗ್ರರು ಗಡಿ ದಾಟಿ ಭಾರತಕ್ಕೆ ನುಸುಳಿ ಬಂದಿದ್ರು. ಅವರು ಅನ್ಸರುಲ್ ಬಾಂಗ್ಲಾ ಅಥವಾ ABT ಅನ್ನೋ ಸಂಘಟನೆಯ ಸದಸ್ಯರಾಗಿದ್ರು. ಈ ABT ಅನ್ನೋದು ಬಾಂಗ್ಲಾದೇಶ ಮೂಲದ ಜಾಗತಿಕ ಭಯೋತ್ಪಾದಕ ಸಂಘಟನೆಯಾಗಿದ್ದು ಭಾರತದಲ್ಲಿ ಅಲ್ ಖೈದಾದ ಬೇರುಗಳನ್ನು ಹರಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಅದಕ್ಕಾಗಿ ಬೇಕಾದ ಸ್ಲೀಪರ್ ಸೆಲ್ಗಳನ್ನು ಸಿದ್ಧಪಡಿಸುವ ಕೆಲಸವನ್ನ ಈ ಸಂಘಟನೆ ಮಾಡ್ತಾ ಇದೆ. ಹೀಗಾಗಿನೇ ABTಯ ಒಂದಷ್ಟು ಮಂದಿ ಭಾರತಕ್ಕೆ ಬಂದು ಅಸ್ಸಾಂ, ಪಶ್ಚಿಮ ಬಂಗಾಳ ಹಾಗೂ ಕೇರಳಗಳಲ್ಲಿ ತಮ್ಮ ಕೆಲಸವನ್ನ ಆರಂಭ ಮಾಡಿದ್ರು. ಈ ಬಗ್ಗೆ ಗುಪ್ತಚರ ಇಲಾಖೆ ಮಾಹಿತಿ ಕೊಟ್ಟ ಬಳಿಕ ಅಸ್ಸಾಂನ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಫೀಲ್ಡ್ಗಿಳಿತು. ಈ ಉಗ್ರರ ಪೈಕಿ ಖತರ್ನಾಕ್ ಅನ್ನಿಸ್ಕೊಂಡಿದ್ದವನು ಮೊಹಮ್ಮದ್ ಸಾದ್ ರಾಡಿ ಅಲಿಯಾಸ್ ಮೊಹಮ್ಮದ್ ಸಾಬ್ ಶೇಖ್. ಅವನು ಕೇರಳಕ್ಕೆ ಬಂದಿದ್ದ. ಕೇರಳದ ಕಾಸರಗೋಡು, ಕಣ್ಣೂರು ಹಾಗೂ ಮಲಪ್ಪುರಂ ಭಾಗಗಳಲ್ಲಿ ಸುತ್ತಾಡಿ ಇಲ್ಲಿನ ಮತಾಂಧರನ್ನು ಗುರುತಿಸಿ ಅವರನ್ನು ಸ್ಲೀಪರ್ ಸೆಲ್ಗಳನ್ನಾಗಿ ಮಾಡೋದಕ್ಕೆ ಪ್ರಯತ್ನ ನಡೆಸಿದ್ದ. ಆ ಮೂಲಕ ಅನ್ಸರುಲ್ ಬಾಂಗ್ಲಾ ಅಥವಾ ಅಲ್ ಖೈದಾ ಇಂಡಿಯನ್ ಸಬ್ ಕಾಂಟಿನೆಂಟ್ ಸಂಘಟನೆ ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ನಡೆಸುವ ಉಗ್ರ ಚಟುವಟಿಕೆಗಳಿಗೆ ಇಲ್ಲೊಂದು ಟೀಮನ್ನು ರೆಡಿ ಮಾಡೋ ಉದ್ದೇಶವನ್ನು ಹೊಂದಿತ್ತು. ಹೀಗೆ ಸ್ಲೀಪರ್ ಸೆಲ್ಗಳನ್ನು ಜಾಗೃತಗೊಳಿಸೋ ಕೆಲಸಕ್ಕೆ ಈ ರಾಡಿ ಮುಂದಾಗಿದ್ದಾನೆ ಅನ್ನೋದು ಗೊತ್ತಾಗಿ ಬೇಹುಗಾರಿಕಾ ಇಲಾಖೆ ಅವನ ಚಲನವಲನಗಳ ಮೇಲೆ ಕಣ್ಣಿಟ್ಕೊಂಡು ಕೂತಿತ್ತು. ಅವನು ಕೇರಳದ ಕಾಸರಗೋಡಲ್ಲಿದ್ದಾನೆ ಅನ್ನೋದು ಗೊತ್ತಾದ ಕೂಡಲೇ ಅವನನ್ನು ಅಲ್ಲಿ ಬಂಧಿಸೋ ಕೆಲಸ ನಡೆದಿದೆ. ಇನ್ನು ಈ ಮೊಹಮ್ಮದ್ ಶೇಖ್ ಅಲಿಯಾಸ್ ಮೊಹಮ್ಮದ್ ರಾಡಿ ಬಂಧನದ ಬಳಿಕ ಸಾಕಷ್ಟು ಭಯಾನಕ ಅಂಶಗಳು ಕೂಡ ಹೊರಬಿದ್ದಿವೆ. ಅವನ ಬಳಿ ಭಾರತದ ಆಧಾರ್ ಕಾರ್ಡ್ ಹಾಗೂ ಎಲೆಕ್ಷನ್ ಕಾರ್ಡ್ಗಳಿದ್ವು ಅನ್ನೋದು ಗೊತ್ತಾಗಿದೆ. ಅವನು ಪಶ್ಚಿಮ ಬಂಗಾಳದ ವೋಟರ್ ಆಗಿದ್ದ. ಅಲ್ಲಿನ ಮತದಾರರ ಗುರುತಿನ ಚೀಟಿಯನ್ನು ಕೂಡ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಅಂದರೆ ಈ ಬಾಂಗ್ಲಾದೇಶಿಗಳು ಅಸ್ಸಾಂ, ತ್ರಿಪುರಾ ಅಥವಾ ಪಶ್ಚಿಮ ಬಂಗಾಳದ ಮೂಲಕ ಭಾರತವನ್ನು ಪ್ರವೇಶ ಮಾಡ್ತಾರೆ. ಪಶ್ಚಿಮ ಬಂಗಾಳಕ್ಕೆ ಬಂದವರಿಗೆ ಭಾಷೆಯ ಸಮಸ್ಯೆ ಏನಾಗೋದಿಲ್ಲ. ಎರಡೂ ಕಡೆಗಳಲ್ಲಿ ಮಾತಾಡೋದು ಬಂಗಾಳಿ ಭಾಷೆಯನ್ನೇ. ಹೀಗಾಗಿ ಅಲ್ಲಿ ಸುಲಭವಾಗಿ ಇವರು ವೋಟರ್ ID ಮಾಡಿಸ್ಕೊಂಡು ಬಿಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಅಸ್ಸಾಂ, ತ್ರಿಪುರಾ ಮುಂತಾದ ಕಡೆಗಳಿಂದ ಗಡಿ ದಾಟಿ ಬಂದವರು ಕೂಡ ಅಲ್ಲಿನ ಬಂಗಾಳಿಗಳು ಹೆಚ್ಚಾಗಿ ವಾಸ ಮಾಡೋ ಏರಿಯಾಗಳಿಗೆ ಹೋಗ್ತಾರೆ. ಉರ್ದು ಗೊತ್ತಿದ್ರಂತೂ ಮುಗದೆ ಹೋಯ್ತು. ಯಾವ ಸಮಸ್ಯೆನೂ ಇಡೀ ಭಾರತದಲ್ಲಿ ಎಲ್ಲೂ ಅವರಿಗೆ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಈಸಿಯಾಗಿ ಅವರಿಗೆ ಎಲೆಕ್ಷನ್ ID ಸಿಗುತ್ತವೆ. ಅದನ್ನೇ ಇಟ್ಟುಕೊಂಡು ಆಧಾರ್ ಕಾರ್ಡನ್ನು ತಗೋತಾರೆ. ಇನ್ನು ಕೆಲವರು ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೋತಾರೆ. ಇಲ್ಲೇ ಯಾರನ್ನಾದರೂ ಮದುವೆನೂ ಆಗಿ 4-5 ಮಕ್ಕಳನ್ನು ಮಾಡಿಕೊಂಡು ಸರ್ಕಾರ ಕೊಡೋ ಉಚಿತಗಳನ್ನು ಕೂಡ ಪಡ್ಕೊಂಡು ಆ ನಂತರ ಭಾರತದ ವಿರುದ್ಧ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರೆ. ಇಲ್ಲಿ ಕೂಡ ಈ ಬಾಂಗ್ಲಾ ಅಕ್ರಮ ವಲಸಿಗ ಹಾಗೂ ಉಗ್ರ ಸಂಘಟನೆಯ ಸದಸ್ಯನ ಬಳಿ ಪಶ್ಚಿಮ ಬಂಗಾಳದ ವೋಟರ್ ID ಮತ್ತು ಆಧಾರ್ ಕಾರ್ಡ್ ಸಿಕ್ಕಿರೋದನ್ನು ನೋಡಿದ್ರೆ ಭಾರತದಲ್ಲಿ ಈಗಾಗಲೇ ಈ ಉಗ್ರ ಸಂಘಟನೆ ಮತ್ತು ಅದರ ಸ್ಲೀಪರ್ ಸೆಲ್ಲುಗಳ ದೊಡ್ಡ ನೆಟ್ವರ್ಕ್ ಬೆಳೆದಿರುವ ಅನುಮಾನಗಳು ಮೂಡ್ತಾ ಇವೆ. ಅದನ್ನು ಭಾರತದ ಪೊಲೀಸರು ಹೇಗೆ ನಿಭಾಯಿಸ್ತಾರೆ ಅನ್ನೋದರ ಕಾದು ನೋಡಬೇಕು. ಇನ್ನು ಈ ಮೊಹಮ್ಮದ್ ಶೇಖ್ ಬಂಧನದ ಸಮಯದಲ್ಲೇ ಪಶ್ಚಿಮ ಬಂಗಾಳದಲ್ಲಿ ಇನ್ನಿಬ್ಬರನ್ನ ಅಸ್ಸಾಂ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಬಂಧಿಸಿದೆ. ಅವರನ್ನ ಮಿನರಲ್ ಶೇಖ್ ಮತ್ತು ಮೊಹಮ್ಮದ್ ಅಬ್ಬಾಸ್ ಅಲಿ ಅಂತ ಗುರುತಿಸಲಾಗಿದೆ. ಹಾಗೆಯೇ ಅಸ್ಸಾಮಲ್ಲಿ ನೂರ್ ಇಸ್ಲಾಂ ಮಂಡಲ್,
ಅಬ್ದುಲ್ ಕರೀಂ ಮಂಡಲ್, ಮಿಜಿಬುರ್ ರೆಹಮಾನ್, ಹಮೀದುಲ್ ಇಸ್ಲಾಂ ಹಾಗೂ ಎನಮುಕ್ ಹಕ್ ಅನ್ನೋ 5 ಜನರನ್ನ ಬಂಧಿಸಲಾಗಿತ್ತು. ಅದಾದ ಬಳಿಕ ಗುರುವಾರ ಅಲ್ಲಿ ಇನ್ನೂ 2 ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಅವರನ್ನ ಅಬ್ದುಲ್ ಜಾಹಿರ್ ಶೇಖ್ ಮತ್ತು ಶಬೀರ್ ಮಿರ್ದಾ ಅಂತ ಗುರುತಿಸಲಾಗಿದೆ. ಈ ನುಸುಳುಕೋರರು ಭಾರತದ ಒಳಗೆ ಸ್ಲೀಪರ್ ಸೆಲ್ಗಳನ್ನು ರೆಡಿ ಮಾಡುವುದರ ಜೊತೆಗೆ ಇಲ್ಲಿ RSS ಮುಖಂಡರನ್ನ, ಹಿಂದೂ ಸಂಘಟನೆಗಳ ನಾಯಕರನ್ನ ಕೊಲ್ಲುವ ಉದ್ದೇಶವನ್ನು ಹೊಂದಿದ್ರು. ಆ ಮೂಲಕ ಭಾರತದ ಒಳಗೆ ಕೋಮು ಗಲಭೆಗಳನ್ನು ಸೃಷ್ಟಿ ಮಾಡಿಸಿ ಆ ಗಲಭೆಗಳು ನಡೆಯೋ ಹೊತ್ತಿಗೆ ಸ್ಲೀಪರ್ ಸೆಲ್ಗಳು ಆ್ಯಕ್ಟಿವ್ ಆಗಿ ಇಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಮಾಡೋದಕ್ಕೆ ಬೇಕಾದ ವ್ಯವಸ್ಥೆಗಳನ್ನು ಈ ನುಸುಳುಕೋರ ಉಗ್ರರು ಮಾಡ್ತಾ ಇದ್ರು ಅನ್ನೋದು ಇದುವರೆಗಿನ ತನಿಖೆಗಳ ಮೂಲಕ ಗೊತ್ತಾಗ್ತಾ ಇದೆ. ಈ ಬಂಧಿತರನ್ನ ಒಂದು ಕಡೆ ಕೂಡ ಹಾಕ್ಕೊಂಡಿರೋ ಸ್ಪೆಷಲ್ ಟಾಸ್ಕ್ ಫೋರ್ಸ್ ಇವರಿಂದ ಸಾಕಷ್ಟು ಭಯಾನಕ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಇದೆ. ಈ 8 ಜನ ಒಂದೇ ಸಂಘಟನೆಯ ಸದಸ್ಯರಾಗಿದ್ದರು. ABTಯ ಮುಖ್ಯಸ್ಥ ಜಸೀಮುದ್ದೀನ್ ರೆಹಮಾನಿಯ ಆಪ್ತ ಮೊಹಮ್ಮದ್ ಫರ್ಹಾನ್ ಇಸ್ರಕ್ನ ಆದೇಶದ ಮೇಲೆ ಇವರು ಭಾರತಕ್ಕೆ ಬಂದಿರೋದಾಗಿ ತಿಳಿಸಿದ್ದಾರೆ. ಈ ABT ಭಾರತದ ಅಸ್ಸಾಂ, ಪಶ್ಚಿಮ ಬಂಗಾಳ ಹಾಗೂ ಕೇರಳಗಳಲ್ಲಿ ತನ್ನ ನೆಲೆಯನ್ನು ವಿಸ್ತರಿಸಿಕೊಳ್ಳೋದಕ್ಕೆ, ಅಲ್ಲಿನ ರಾಜ್ಯಗಳಲ್ಲಿ ತನ್ನದೇ ಆದ ನೆಟ್ವರ್ಕನ್ನು ಬೆಳೆಸ್ಕೊಳ್ಳೋದಕ್ಕೆ ಪ್ಲಾನ್ ಮಾಡಿತ್ತು ಅನ್ನೋದು ಕೂಡ ಇವರು ಕೊಟ್ಟ ಮಾಹಿತಿಯಿಂದ ಬಹಿರಂಗಗೊಂಡಿದೆ. ಈಶಾನ್ಯ ರಾಜ್ಯಗಳು ಹಾಗೂ ಮುಸ್ಲಿಮರ ಸಂಖ್ಯೆ ಹೆಚ್ಚಿರುವ ಕೇರಳದಲ್ಲಿ ತನ್ನ ನೆಲೆಯನ್ನು ವಿಸ್ತರಿಸಿಕೊಳ್ಳೋದು ಸುಲಭ ಅನ್ನೋ ಲೆಕ್ಕಾಚಾರದಲ್ಲಿ ಈ ABT ಪ್ಲಾನ್ ಮಾಡಿಕೊಂಡಿತ್ತು. ಹೀಗಾಗಿ ಅವರು ಈ ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿಕೊಂಡಿದ್ರು ಅನ್ನೋ ಅಂಶವನ್ನು ಉಗ್ರರು ಬಾಯ್ಬಿಟ್ಟಿದ್ದಾರೆ. ಈಗಾಗಲೇ ಅಸ್ಸಾಂ ಹಾಗೂ ಪಶ್ಚಿಮ ಬಂಗಾಳಗಳಲ್ಲಿ ಸ್ಲೀಪರ್ ಸೆಲ್ ಮಾಡ್ಯೂಲ್ಗಳನ್ನು ಸಿದ್ಧಪಡಿಸಿರೋದಾಗಿ ಕೂಡ ಇವರು ಪೊಲೀಸರ ಮುಂದೆ ಹೇಳಿದ್ದಾರೆ. ಆ ಸ್ಲೀಪರ್ ಸೆಲ್ಗಳ ಮೂಲಕ ಮತ್ತಷ್ಟು ಜನರನ್ನ ಉಗ್ರ ಕಾರ್ಯಕಲಾಪಗಳಿಗೆ ಬಳಸ್ಕೊಳ್ಳೋದಕ್ಕೆ ಪ್ರಯತ್ನಗಳು ನಡೀತಿದ್ವು ಅನ್ನೋ ಮಾಹಿತಿ ಕೂಡ ಗೊತ್ತಾಗಿದೆ. ಇನ್ನು ಈ ಬಾಂಗ್ಲಾದೇಶಿ ಉಗ್ರರಿಗೆ ಭಾರತವನ್ನು ಪ್ರವೇಶ ಮಾಡೋದು ಪಾಕ್ ಉಗ್ರರಿಗಿಂತ ಸುಲಭ. ಯಾಕೆಂದ್ರೆ ಭಾರತ ಮತ್ತು ಬಾಂಗ್ಲಾ ಗಡಿಯಲ್ಲಿ ಅಕ್ರಮ ನುಸುಳುವಿಕೆಗೆ ಸಾಕಷ್ಟು ಹಾದಿಗಳು, ಅವಕಾಶಗಳಿವೆ. ಅಲ್ಲಿ ಫೆನ್ಸಿಂಗ್ ಸಾಧ್ಯವಾಗದ 0 ಲೈನ್ಗಳ ಮೂಲಕ ಈ ಅಕ್ರಮ ನುಸುಳುಕೋರರು ಗಡಿ ದಾಟಿ ಬರ್ತಾರೆ. ಇನ್ನು ಭಾಷೆ ಅನ್ನೋದು ಕೂಡ ಇಲ್ಲಿ ಸಮಸ್ಯೆ ಆಗೋದಿಲ್ಲ. ಬಂಗಾಳಿ ಮಾತಾಡೋದ್ರಿಂದ ಪಶ್ಚಿಮ ಬಂಗಾಳದಲ್ಲಿ ಇವರನ್ನು ಯಾರು ಅನುಮಾನ ಪಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನು ನಮ್ಮಲ್ಲಿ ಕೇಳಬೇಕಾ, ಹಣ ಒಂದು ಕೊಟ್ಟುಬಿಟ್ರೆ ಏನು ಬೇಕಾದರೂ ಮಾಡಿಕೊಡೋದಕ್ಕೆ ಜನ ಇದ್ದಾರೆ. ಅವರ ಮೂಲಕ ಫೇಕ್ ವೋಟರ್ ಐಡಿಗಳನ್ನು, ಆಧಾರ್ ಕಾರ್ಡ್ಗಳನ್ನು ಸೃಷ್ಟಿ ಮಾಡಿಸ್ಕೊಂಡು ರೇಷನ್ ಕಾರ್ಡುಗಳನ್ನು ಪಡ್ಕೊಂಡು ಅಕ್ರಮ ವಲಸಿಗರು ಇಲ್ಲೇ ನೆಲೆ ನಿಂತು ಬಿಡ್ತಾರೆ. ಇಲ್ಲಿ ಮತ ಹಾಗೂ ಭಾಷೆಯ ಮೂಲಕ ಸ್ಥಳೀಯರಿಗೆ ಅವರು ಹತ್ತಿರ ಆಗ್ತಾರೆ. ಆ ಬಳಿಕ ಭಾರತದ ಇತರೆ ಭಾಗಗಳಿಗೆ ಅವರು ಬಂದು ನೆಲೆಗೊಳ್ತಾರೆ. ಇನ್ನು ಇವರು ಈಸಿಯಾಗಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗೋ ಜನ. ದೇಶ ಅವರದ್ದಲ್ಲ, ಐಡೆಂಟಿಟಿ ಅನ್ನೋದು ಕೂಡ ಫೇಕೆ, ದುಡಿಯೋದಕ್ಕೆ ಅಂತಲೇ ಇಲ್ಲಿಗೆ ಬಂದಿರ್ತಾರೆ. ಹೀಗಾಗಿ ಹಣ ಒಂದು ಸಿಗುತ್ತೆ ಅಂದರೆ ಇವರು ಏನು ಬೇಕಾದರೂ ಮಾಡ್ತಾರೆ. ಉಗ್ರ ಸಂಘಟನೆಗಳಿಗೆ ಬೇಕಾಗೋದು ಇಂಥವ್ರೆ. ಸೊ ಪಾಕಿಸ್ತಾನದ ಉಗ್ರ ಸಂಘಟನೆಗಳು ಹಾಗೂ ISI ಈ ಅಕ್ರಮ ವಲಸಿಗರನ್ನು ತನಗೆ ಬೇಕಾದ ಹಾಗೆ ಬಳಕೆ ಮಾಡಿಕೊಳ್ಳೋದಕ್ಕೆ ಹೋಗ್ತಾ ಇದೆ. ಇವರ ಮೂಲಕ ಭಾರತದಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ನಡೆಸುವ ಸಂಚು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇತ್ತು. ಈಗ ಅಸ್ಸಾಂ ಪೊಲೀಸರು ಅದನ್ನು ಭೇದಿಸಿದ್ದಾರೆ. ಗೆಳೆಯರೆ, ಇವತ್ತು ಈ ಬಾಂಗ್ಲಾದೇಶಿಗಳು ಎಲ್ಲಿದ್ದಾರೆ ಅನ್ನೋದಕ್ಕಿಂತ ಎಲ್ಲಿಲ್ಲ ಅನ್ನೋದನ್ನು ನಾವು ಹುಡುಕಬೇಕಿದೆ. ನಮ್ಮ ಕರ್ನಾಟಕದ ಕಾಫಿ ತೋಟಗಳಲ್ಲಿ ಇವರು ಕೂತ್ಕೊಂಡಿದ್ದಾರೆ. ಕಬ್ಬು ಕತ್ತರಿಸುವ ಗ್ಯಾಂಗ್ಗಳಲ್ಲಿ ಇವರಿದ್ದಾರೆ. ನಮ್ಮ ಬೆಂಗಳೂರಲ್ಲೇ ಕಟ್ಟಡ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಕಡೆಗೆ ಕಸ ಎತ್ತೋ ಕೆಲಸ ಮಾಡ್ತಾ ಇದ್ದಾರಲ್ಲ, ಅದರಲ್ಲಿ ಕೂಡ ಸಾಕಷ್ಟು ಜನ ಬಾಂಗ್ಲಾದೇಶಿಯರಿದ್ದಾರೆ. ಬೆಂಗಳೂರಿನ ಸಾಕಷ್ಟು ಕಡೆಗಳಲ್ಲಿ ಬಾಂಗ್ಲಾದೇಶಿ ಅಕ್ರಮ ವಲಸಿಗರಿದ್ದಾರೆ ಅನ್ನೋದು ಪೊಲೀಸರಿಗೂ ಗೊತ್ತಿದೆ. ಆದರೆ ಅವರನ್ನು ಹುಡುಕಿ ಗಡಿಗಳಿಂದ ಆಚೆಗಟ್ಟೋ ಕೆಲಸ ನಡೀತಾ ಇಲ್ಲ. ಇತ್ತೀಚೆಗೆ ಬಾಂಗ್ಲಾದೇಶಿ ಹುಡುಗನೊಬ್ಬ ತಾನು ಬಾಂಗ್ಲಾದೇಶಿ, ಬೆಂಗಳೂರಿನ ಸಾಕಷ್ಟು ಕಡೆಗಳಲ್ಲಿ ನಮ್ಮ ಸಂಬಂಧಿಕರಿದ್ದಾರೆ, ನಾವೆಲ್ಲ ಕೂಡ ಕಾಂಗ್ರೆಸ್ಗೆ ವೋಟ್ ಹಾಕೋದು ಅಂತೆಲ್ಲ ತನ್ನ ಮನದಾಳದ ಮಾತುಗಳನ್ನು ಹೇಳ್ಕೊಂಡಿದ್ದ. ಯಾರೋ ಪ್ರಜ್ಞಾವಂತರದನ್ನ ಸಾಮಾಜಿಕ ಜಾಲತಾಣಕ್ಕೂ ಹಾಕಿದ್ರು. ಆ ಬಳಿಕ ನಮ್ಮ ಗೃಹ ಸಚಿವರು ಬಾಂಗ್ಲಾದೇಶಿಯರನ್ನು ಹುಡುಕಿ ಹೊರ ಹಾಕ್ತೀವಿ ಅಂತ ಹೇಳಿದ್ರು. ಆದರೆ ಕೆಲಸ ಇದುವರೆಗೆ ಶುರುವಾದಂತೆ ಮಾತ್ರ ಕಾಣ್ತಾ ಇಲ್ಲ. ಗೆಳೆಯರೆ, ಇವತ್ತು ಬಾಂಗ್ಲಾದೇಶ ಭಾರತದ ಜೊತೆಗಿನ ಸಂಬಂಧಗಳನ್ನು ಕೆಡಿಸ್ಕೊಂಡಿದೆ ಅನ್ನೋ ಕಾರಣಕ್ಕೆ ಹೇಳ್ತಾ ಇರೋ ಮಾತಲ್ಲ ಇದು. ಯಾವುದೇ ದೇಶಕ್ಕೂ ಕೂಡ ಅಕ್ರಮ ವಲಸೆ ಅನ್ನೋದು ಒಂದು ಶಾಪನೆ. ಇವತ್ತು ಬಂದವರಿಗೆಲ್ಲ ಆಶ್ರಯ ಕೊಟ್ಟು ಪಶ್ಚಿಮದ ದೇಶಗಳು ನರಳುತ್ತಾ ಇವೆ. ಬ್ರಿಟನ್ ಇಸ್ಲಾಮಿಕ್ ಭಯೋತ್ಪಾದನೆಯ ಜಾಗತಿಕ ಕೇಂದ್ರವಾಗಿ ಬದಲಾಗ್ತಾ ಇದೆ. ಯುರೋಪಿಯನ್ ದೇಶಗಳು ಯಾವೂ ಕೂಡ ಇವತ್ತು ನೆಮ್ಮದಿಯಾಗಿಲ್ಲ. ಜರ್ಮನಿಯಲ್ಲಿ ಶರಿಯಾ ಕಾನೂನು ಬೇಕು ಅಂತ ಬಹಿರಂಗವಾಗಿ ಪ್ರದರ್ಶನಗಳನ್ನ ಮಾಡ್ತಾರೆ ಅಂದ್ರೆ ಅಲ್ಲಿನ ಪರಿಸ್ಥಿತಿ ಎಷ್ಟು ಕೆಟ್ಟಿರಬೇಕು ಯೋಚನೆ ಮಾಡಿ. ಫ್ರಾನ್ಸ್ ಅಲ್ಲಿ ಏನಾಗ್ತಾ ಇದೆ ಅನ್ನೋದು ನಿಮಗೆ ಗೊತ್ತೇ ಇದೆ. ಇಡೀ ಜಗತ್ತು ನರಳುತ್ತಾ ಇರೋದು ಅಕ್ರಮ ವಲಸಿಗರ ಸಮಸ್ಯೆಯ ಕಾರಣಕ್ಕೆ. ಆಶ್ರಯ ಕೊಡೋವರೆಗೆ ಹಸಿದ ಹೊಟ್ಟೆಗಳನ್ನ, ಬತ್ತಿದ ಕಣ್ಣುಗಳನ್ನ ತೋರಿಸ್ತಾರೆ. ಅಯ್ಯೋ ಪಾಪ ಅಂತ ಒಳಗ ಬಿಟ್ಕೊಂಡು ಅನ್ನ ಹಾಕಿದ
ಕೂಡಲೇ ಅವರ ಅಸಲಿ ಬುದ್ಧಿ ಹೊರಗೆ ಬರುತ್ತೆ. ಅವರು ಆಶ್ರಯ ಕೊಟ್ಟ ದೇಶಕ್ಕೆ ಅಲ್ಲಿನ ಜನರ ನೆಮ್ಮದಿಗೆ ಕಂಟಕವಾಗ್ತಾ ಹೋಗ್ತಾರೆ. ಹೀಗಾಗಿನೇ ಬಾಂಗ್ಲಾ ಇರಲಿ ಮತ್ಯಾವುದೇ ದೇಶ ಇರಲಿ, ಅಕ್ರಮ ವಲಸಿಗರು ಎಲ್ಲಿಂದ ಬಂದರೂ ಅದು ಅವರನ್ನು ಒಳಬಿಟ್ಟುಕೊಂಡ ದೇಶಕ್ಕೆ ಅಪಾಯ ಅಂತಲೇ ಅನ್ನಿಸ್ಕೊಳ್ಳುತ್ತೆ. ಇದು ಗೆಳೆಯರೆ, ಕೇರಳ, ಪಶ್ಚಿಮ ಬಂಗಾಳ ಹಾಗೂ ಅಸ್ಸಾಂಗಳಲ್ಲಿ ಬಂಧಿತರಾಗಿರುವ ಬಾಂಗ್ಲಾದೇಶದ ಉಗ್ರರು ಇಲ್ಲಿ RSS ಮುಖಂಡರನ್ನ, ಹಿಂದೂ ಸಂಘಟನೆಗಳ ನಾಯಕರನ್ನ ಕೊಲ್ಲೋ ಮೂಲಕ ಭಾರತದ ಒಳಗೆ ಕೋಮು ಗಲಭೆಗಳನ್ನು ಸೃಷ್ಟಿ ಮಾಡಿ ಆ ನಂತರ ಇಲ್ಲಿ ವಿಧ್ವಂಸಕ ಕೃತ್ಯಗಳನ್ನು ಮಾಡಿಸೋದಿಕ್ಕೆ ಒಂದು ದೊಡ್ಡ ಸಂಚನ್ನು ರೂಪಿಸಿದ್ದರ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.